ನೋಡಿ ಒಂದು ನಿಮಿಷ, ಈಗ ಇನ್ನೂ ಭಾಳಷ್ಟು ಜನ ಕೆಲವರು ಮಾತಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ. ನಾನು ಉತ್ತರ ಕೊಡ್ತೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ನನಗೆ ಮಾತೃ ಸಮಾನ ಅಂತ ಹೇಳಿನಿ. ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೀನಿ, ಸಂಘಟನೆ ಪರವಾಗಿದ್ದೀನಿ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮಹಾನ್ ನಾಯಕ ಒಬ್ಬರದಾರೆ ಇಲ್ಲಿ ಬೆಂಗಳೂರಲ್ಲಿ. ಎಸ್ ಅದರೆ 2 ತಿಂಗಳಿಂದ ಮಾಧ್ಯಮ ಸ್ನೇಹಿತರ ಜೊತೆ ಆಪ್ತ ರೆಕಾರ್ಡ್ ಹೇಳಿದರೆ ರೇಣುಕನ್ನ ಉಚ್ಚಾಟನೆ ಮಾಡ್ತಾರೆ. ಆ ವ್ಯಕ್ತಿ ಯಾರಂತ ನನಗೆ ಚೆನ್ನಾಗಿ ಗೊತ್ತಿದ್ದು, ಸಂದರ್ಭ ಬಂದಾಗ ಹೇಳ್ತೀನಿ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾನು ಯಾರ ಹೆಸರು ಹೇಳಲ್ಲಣ್ಣ, ಹೇಳಿದ್ದಾರೆ ಮಾಧ್ಯಮಸ್ಥರ ಜೊತೆ ಯಾರು ಮಾತಾಡಿದ್ದಾರೆ, ಆಪ್ತ ರೆಕಾರ್ಡ್ ಆನ್ ರೆಕಾರ್ಡ್ ಯಾರು ಹೇಳಿದ್ದಾರೆ, ರೇಣುಕಾಚಾರ್ಯನ ಎಕ್ಸ್ಪೆಲ್ ಮಾಡ್ತಾರೆ. 2 ತಿಂಗಳಿಂದಲೇ ನನಗೆ ಮಾಹಿತಿ ಇತ್ತಿದ್ದು. ಅಂದರೆ ನಾನು ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದಾಗ ಮಾತಾಡೋಂಗಿದ್ದರೆ ಭಾರಿ ಮೌನ ಹೋಗಿದ್ರೆ ಸರಿ ಆಗ್ತಿತ್ತು. ಆದರೂ ರಾಜ್ಯದ ಅಧ್ಯಕ್ಷರು ಕರೆಸಿ ಸಂಘ ಪರಿವಾರದವ್ರು ಕರೆಸಿ ಮಾತಾಡಿದಾಗ ಇದೇ ಪತ್ರಿಕೆಯಲ್ಲಿ ಆಪ್ತ ರೆಕಾರ್ಡ್ ಬರೆಸಿದ್ರು. ಸಂಘ ಪರಿವಾರದವರು ಮಾತಾಡಬಾರ್ದು ಅಂತ ಹೇಳಿದರು. ಮಾಧ್ಯಮದಲ್ಲಿ 40 ಜನ ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ ಬಾಯಿ ಬಂದಂಗೆ ಬೈದರು. ಅವರು ಆಪ್ತ ರೆಕಾರ್ಡ್ ಹೇಳಿ ಪತ್ರಿಕೆಯಲ್ಲಿ ಸ್ಟೋರಿಗಳು ಪ್ಲಾಂಟ್ ಮಾಡಿಸಿದ್ರು. ಪಕ್ಷದ ಅಧ್ಯಕ್ಷರು ಪಾರ್ಟಿ ಜೊತೆಗೆ ಇರ್ಬೇಕಂದ್ರೆ ರಾಜ್ಯಪಾಲರ ಕಚೇರಿಗೆ ಹೋದರು. ಅವತ್ತ್ಯಾಕೆ ಇವರು ರಾಜ್ಯಭವನಕ್ಕೆ ಹೋದ್ರಲ್ಲ ಸಪ್ರೇಟಾಗಿ. ವಿಜೇಂದ್ರ ಪಾದಯಾತ್ರೆ ಮಾಡಿ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಂತಲ್ಲ, ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಮಾಡಿ ಮೇಲೆ ಬೆಳಗಾಂನಲ್ಲಿ ಸೇರಿದಿಲ್ಲ. ಅವತ್ತು ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡ್ಬೇಕಂತ BJP ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಯಡಿಯೂರಪ್ಪನವ್ರನ್ನ ಅನಗತ್ಯವಾಗಿ 2 ಬಾರಿ ಅವ್ರ ಮೇಲೆ ಆರೋಪ ಮಾಡಿ ಇಳಿಸಿದ್ದು BJPಗೆ ನಡೆ ಆಯಿತು. ಅಂದರೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿ ಭಾಳ ಚೆನ್ನಾಗಿ ನನಗೆ ಸನ್ಮಾನ ಗೌರವಿಸ್ತಾರೆ. ಹಾಗಾಗಿ ನಾನು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಈಗಾಗಲೇ ರಾಜ್ಯದ ಉದ್ಯೋಗ ಕಾರ್ಯಕರ್ತರು, ಮುಖಂಡರು, ವೀರಶೈವಲಿಂಗ ಸಮಾಜ ಮುಖಂಡರುಗಳು ಮತ್ತು ಮಾಜಿ ಸಚಿವರುಗಳು, ಶಾಸಕರು ಕರೆ ಮಾಡಿ ಭಾಳಷ್ಟು ಜನ ಮುಖಂಡರು ಹೇಳಿದರೆ, ನಿಮ್ಮ ಸರಿ ಇದೆ ತೆಗೆದುಕೊಂಡ ನಿಲುವು, ನಿಮ್ಮ ಜೊತೆ ನಾವು ಅದೀವಿ ಅಂತ ಹೇಳಿದರೆ ನಾನು ವಿಚಲಿತನಾಗಿಲ್ಲ. ಯಾರು ರಾಜ್ಯದ ಅಧ್ಯಕ್ಷರ ವಿರುದ್ಧ, ಪಾರ್ಟಿ ವಿರುದ್ಧ ಮಾತಾಡ್ತಾರೆ ಅಂಥವ್ರ ವಿರುದ್ಧ ನಾನು ಮಾತಾಡ್ತೀನಿ, ಪ್ರಶ್ನೆ ಇಲ್ಲ.